ಹಾಯ್ ಹಲೋ ಗೆಳೆಯರೇ, ಎಲ್ಲರಿಗೂ ನಮ್ಮ ಲಕ್ಕಿ ಮೋಟರ್ ವೆಂಡಿಂಗ್ ವರ್ಕ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ವಿಡಿಯೋದಲ್ಲಿ ಏನು ತಿಳೋಣ ಅಂದರೆ, ಸಬ್ಮರ್ಸಿಬಲ್ ಮೋಟರ್ಗಳಲ್ಲಿ ಇದ್ದಾವೆ ಯಾವ್ಯಾವ ಅಂತ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಸಬ್ಮರ್ಸಿಬಲ್ ಮೋಟ್ರಲ್ಲಿ V3 ಮತ್ತು V4 ಮತ್ತು V6 ಮೋಟರ್ಗಳು ಬರುತ್ತೆ. ಫಸ್ಟ್ನೇದಾಗಿ V3 ಮೋಟರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. V3 ಮೋಟರ್ ಅಂದರೆ ಎಕ್ಸಾಕ್ಟ್ಲಿ ಈ ಮೋಟ್ರ್ ಏನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ V3 ಮೋಟ್ರ್ ಡಯಾಮೀಟ್ರು 75 mm ಡಯಾಮೀಟ್ರ್ ಬರುತ್ತೆ. ಇದು ಸಿಂಗಲ್ ಫೇಸ್ ಮೋಟ್ರ್ ಯೂಸ್ ಮಾಡ್ತೀವಿ. ಇದರಲ್ಲಿ V3 ಮೋಟ್ರ್ ವೈರಿಂಗ್ ಮಾಡಲಿಕ್ಕೆ 0.4 mm ಟು 0.6 mm ವೈರ್ನ PVC ಇನ್ಸುಲೇಟೆಡ್ ವೈರ್ನ ಯೂಸ್ ಮಾಡ್ತೀವಿ. ಕಾಮನ್ಲಿ ಇದು ರೆಸಿಡೆನ್ಷಿಯಲ್ ಪರ್ಪಸಸ್ಗೆ ಯೂಸ್ ಮಾಡ್ಕೊತ ಹೋಗ್ತೇವೆ. ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇಂಥ ರೂಟ್ರು ಮೋಟ್ರ್ ಒಳಗೆ ಇರುತ್ತೆ. ಅದೇ ಈ ರೂಟ್ರು 40 mm ಥಿಕ್ನೆಸ್ ಆಗಿ ಬರುತ್ತೆ. ಹೈಟ್ ಆಫ್ ದ ಪಂಪ್ ಹೈಟ್ ಏನಿರುತ್ತಪ್ಪ ಅಂದರೆ, ಕಾಮನ್ಲಿ ನೀವು ನೋಡ್ದಂಗೆ V6 ಮೋಟ್ರಿಗಿಂತ ಜಾಸ್ತಿ ಇರುತ್ತೆ ಹೈಟು. ಆಮೇಲೆ ಪಂಪ್ಗಳಲ್ಲಿ ಪ್ಲಾಸ್ಟಿಕ್ ಇಂಪ್ಲರ್ಗಳು ಯೂಸ್ ಮಾಡ್ಕೊತ ಹೋಗ್ತೇವೆ. ಮೋಟ್ರು ತಿರುಗಿಸ್ಲಿಕ್ಕೆ 1.5 ಸ್ಕ್ವೇರ್ mm ಇಂದ ಹಿಡಿದು 1 ಸ್ಕ್ವೇರ್ mm ವೈರ್ನ ಕೇಬಲ್ನ ಯೂಸ್ ಮಾಡ್ತೀವಿ. ಅದೇ ರೀತಿ V4 ಅಲ್ಲಿ ಬಂದರೆ ಏನಪ್ಪ ಅಂದರೆ, V3ಗೂ V4ಗೂ ಲಾಟ್ ಆಫ್ ಡಿಫ್ರೆನ್ಸ್ ಏನಿಲ್ಲ, ಸ್ವಲ್ಪ ಸ್ಲೈಟ್ಲಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. V4 ಮೋಟ್ರ್ ಎಕ್ಸಾಕ್ಟ್ಲಿ 4 ಇಂಚ್ ಬರುತ್ತೆ. ಆಮೇಲೆ 100 mm ಎಕ್ಸಾಕ್ಟ್ಲಿ ಡಯಾಮೀಟರ್ ಇರುತ್ತೆ. V4 ಮೋಟ್ರು ಸಿಂಗಲ್ ಫೇಸ್ ಮತ್ತು 3 ಫೇಸ್ ಎರಡೂ ಬರುತ್ತೆ. ಇದರಲ್ಲಿ 4 ನಮೂನೆ ಬರುತ್ತೆ. 18 ಸ್ಲಾಟ್ ಸಿಂಗಲ್ ಫೇಸ್, 18 ಸ್ಲಾಟ್ 3 ಫೇಸ್, 24 ಸ್ಲಾಟ್ ಸಿಂಗಲ್ ಫೇಸ್, 24 ಸ್ಲಾಟ್ 3 ಫೇಸ್, 4 ವಿಧಗಳ ಬರ್ತವೆ. ಆಮೇಲೆ ಇದರಲ್ಲಿ 0.8 mm ಇಂದ ಹಿಡಿದು 0.9 mm, 0.7 mm 3 ತರಹದ ವೈಂಡಿಂಗ್ ವೈರ್ನ ಯೂಸ್ ಮಾಡ್ತೀವಿ ವೈರಿಂಗ್ ಮಾಡಲಿಕ್ಕೆ. ಅದೇ ರೀತಿ ಇದನ್ನು ಇಂಡಸ್ಟ್ರಿಯಲ್ ಮತ್ತು ರೆಸಿಡೆನ್ಷಿಯಲ್ ಪರ್ಪಸ್ ಎರಡೂ ಕಡೆ ಯೂಸ್ ಮಾಡ್ಬೋದು. ಇದ್ರದ್ದು ರೂಟ್ರು 50 mm ಥಿಕ್ನೆಸ್ ಬರುತ್ತೆ. ಅದೇ ರೀತಿ ಹೈಟ್ ಆಫ್ ದ ಪಂಪ್ V6 ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಇದರಲ್ಲೂ ಸಹ ಪ್ಲಾಸ್ಟಿಕ್ ಇಂಪ್ಲರ್ನೇ ಯೂಸ್ ಮಾಡೋದು. ಇದು 1.5 ಅಂತ ಹಿಡಿದು 2.5 ಸ್ಕ್ವೇರ್ mm ಕೇಬಲ್ನ ಯೂಸ್ ಮಾಡ್ತೀವಿ ವೈರಿಂಗ್ ಮಾಡಲಿಕ್ಕೆ. ಆಮೇಲೆ ಇದನ್ನು ಕಾಮನ್ಲಿ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ, ಅಗ್ರಿಕಲ್ಚರ್ ಪರ್ಪಸಲ್ಲಿ ನೀರು 2 ಇಂಚಿಗಿಂತ ಕಡಿಮೆ ಎಲ್ಲಿರುತ್ತೆ, 1.5 ಇಂಚು 1 ಇಂಚು ಎಲ್ಲಿರುತ್ತೋ ಅದರಲ್ಲಿ ಯೂಸ್ ಮಾಡ್ತೀವಿ. ಅಂಥ ಜಾಗದಲ್ಲೂ ಕೆಲವೊಂದು ಕಡೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಂಥ ಕಡೆ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ, ಎಲ್ಲಿ ಯಾವ ಬೋರಿನೊಳಗಡೆ ಕಲ್ಲು ಶೆಲ್ಟ್ ಇರುವಂತಹ ಬೋರ್ಗಳಲ್ಲಿ ಈ ಪಂಪು ಕೆಲಸ ಮಾಡಲ್ಲ. ಏನಕ್ಕೆ ಕೆಲಸ ಮಾಡಲ್ಲಪ್ಪ ಅಂದರೆ, ಈ ಇಂಪ್ಲರ್ ಏನು ಸ್ಕ್ರೀನ್ ಮೇಲೆ ಇಂಪ್ಲರ್ ಕಾಣ್ತಾ ಇದೆಯಲ್ಲ ನಿಮಗಿಲ್ಲಿ, ಈ ಇಂಪ್ಲರಲ್ಲಿ ಸಣ್ಣ ಖಂಡಿಗಳಿರ್ತವೆ. ಏನು ನೀರು ಎತ್ತಲಿಕ್ಕೆ ಏನು ರಂಧ್ರಗಳು ಮಾಡಿರ್ತಾರೋ ಅವು ಸ್ವಲ್ಪ ಬಹಳ ಸಣ್ಣದಾಗಿರುತ್ತೆ. ಅದರಲ್ಲಿ ಇಂಪ್ಲರ್ಗಳಲ್ಲಿ ಕಸ ಅಥವಾ ಕಲ್ಲು ಕೆಸರು ಏನು ಹೋಗಿ ಇದಾದರೂ ಪಂಪ್ ಜಾಮ್ ಆಗ್ತದೆ. ಪಂಪ್ ಜಾಮ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಮೋಟ್ರನ್ನ ಜಾಮ್ ಆಗ್ತದೆ. ಮೋಟ್ರ್ ಜಾಮ್ ಆಯಿತು ಅಂದರೆ ವೈಂಡಿಂಗ್ ಮೆಲ್ಟ್ ಆಗಂತ ಹೋಗ್ತದೆ. ಹಾಗಾಗಿ ಇದನ್ನು ಕಲ್ಲು ಸಿಗುವಂಥ ಜಾಗದಲ್ಲಿ ಪಂಪ್ನ ಮೋಟ್ರನ್ನ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಅದೇ ರೀತಿ ನೀವು ಎಲ್ಲ ಕಾಮನ್ಲಿ ಎಲ್ಲ ಕಡೆ ನೋಡಿರುವಂತಹ ಇನ್ನೊಂದು ಮೋಟ್ರ್ ಯಾವುದಪ್ಪ ಅಂದರೆ V6 ಮೋಟ್ರು. V6 ಮೋಟ್ರಲ್ಲಿ ಇದರಲ್ಲಿ ಏನು V6 ಏನಕ್ಕೆ ಕರೀತಾರಪ್ಪ ಅಂದರೆ, ಇದ್ರದ್ದು ಡಯಾಮೀಟ್ರು 6 ಇಂಚ್ ಡಯಾಮೀಟ್ರ್ ಬರುತ್ತೆ. ಎಕ್ಸಾಕ್ಟ್ಲಿ 150 mm ಇರುತ್ತೆ. ಇದನ್ನು 3 ಫೇಸ್ ಮೋಟ್ರಾಗಿ ಯೂಸ್ ಮಾಡ್ತೀವಿ. ಈ ಮೋಟ್ರು ಯೂಸ್ ಮಾಡಲಿಕ್ಕೆ 3 ಫೇಸ್ ಸ್ಟಾರ್ಟ್ರು, 3 ಫೇಸ್ ಪ್ರಿವೆಂಟ್ರು, ಆಟೋ ಸ್ಟಾರ್ಟ್ರು, ಪ್ಯಾನಲ್ ಬೋರ್ಡ್ ಎಲ್ಲ ಬೇಕಾಗ್ತದೆ. ಈ ಮೋಟ್ರ್ ವೈರಿಂಗ್ ಮಾಡಲಿಕ್ಕೆ 1.0 ಸ್ಕ್ವೇರ್ mm ವೈರಿಂದ ಹಿಡಿದು 1.6 mm ಮಟನು ವೈರ್ ಯೂಸ್ ಮಾಡ್ತೀವಿ. ಅದೇ ರೀತಿ ಇದನ್ನು ಅಗ್ರಿಕಲ್ಚರ್ ಪರ್ಪಸಲ್ಲಿ ಯೂಸ್ ಮಾಡೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅದು. ಇದ್ರದ್ದು ರೂಟ್ರು 70 mm ಥಿಕ್ನೆಸ್ ಇರುತ್ತೆ. ಅದೇ ರೀತಿ ಈ ಪಂಪ್ನ ಹೈಟ್ ಕಂಪೇರ್ ಮಾಡೋದಾದ್ರೆ V4 ಅಥವಾ V3ಇಂದ ಆ ಎರಡೂ ಪಂಪ್ಗಿಂತ ಈ ಪಂಪಿನ ಹೈಟು ಕಡಿಮೆ ಇರುತ್ತೆ. ಅದೇ ರೀತಿ ಇದರಲ್ಲಿ SS ಇಂಪ್ಲರ್ಗಳನ್ನ ಯೂಸ್ ಮಾಡ್ತೀವಿ. ಈಗೇನು ನೀವು ಕೆಳಗೆ ನೋಡ್ತಾ ಇದ್ದೀರಲ್ಲ, ಈ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ರಲ್ಲ, ಆ ಟೈಪ್ ಇಂಪ್ಲರ್ನೇ ಯೂಸ್ ಮಾಡೋದು. ಅಂದರೆ 30 mm ಇಂದ ಹಿಡಿದು 120-150 mm ಮಟನು ನಿಮಗೆ ಇಂಪ್ಲರ್ಗಳು ಸಿಗ್ತವೆ, ಸ್ಟೀಲ್ ಇಂಪ್ಲರ್ಗಳು. ಆ ಇಂಪ್ಲರ್ಗಳು ಏನಪ್ಪ ಅಂದರೆ, ನೀವು ಹೆಂಗೆ ಇಂಪ್ಲರ್ ಸೈಜ್ಗಳು ಜಾಸ್ತಿ ಮಾಡೋಕ್ಕಂತ ಹೋಗ್ತಾರೋ ನೀರು ಅಷ್ಟು ಪ್ರೆಷರ್ ಆಗಿ ಜಾಸ್ತಿ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. 150 mm ಅಂದರೆ ಅದು ಹೆವಿ ನೀರು 3 ಇಂಚು 4 ಇಂಚು ಇರುವಂಥ ಜಾಗಗಳಲ್ಲಿ 150 mm ಇಂಪ್ಲರ್ನ ನೀವು ಯೂಸ್ ಮಾಡ್ಬೋದು. ಮೋಸ್ಟ್ಲಿ ನಿಮಗೆ ಅಂಗಡಿಗಳಲ್ಲೆಲ್ಲ ಸಿಗಲ್ಲ 150 ಇಂಪ್ಲರಿಂದ. ಅದನ್ನು ನೀವು ವರ್ಕ್ಶಾಪ್ಗಳಲ್ಲಿ ರೆಡಿ ಮಾಡಿಸ್ಕೋಬೋದು ಪಂಪನ್ನ. ಅದೇ ರೀತಿ ಇದರಲ್ಲಿ ಮೋಲ್ಡ್ ಇಂಪ್ಲರ್ಗಳು ಬರ್ತವೆ, ಸ್ಟೀಲ್ ಇಂಪ್ಲರ್ಗಳು ಬರ್ತವೆ. ಇವೆಲ್ಲ ನಿಮಗೆ ಮುಂದೆ ಒಂದು ವಿಡಿಯೋ ಮಾಡ್ತೀನಿ ಈ ಪಂಪ್ಗಳ ಬಗ್ಗೆ. ಅದರಲ್ಲಿ ನಿಮಗೆ ಪಂಪ್ ಇಂಪ್ಲರ್ಗಳ ಬಗ್ಗೆ ಎಲ್ಲ ಹೇಳ್ಕೊತ ಹೋಗ್ತೀನಿ. ಅದೇ ರೀತಿ ನಾನು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟವಾದ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.